ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಹೈದರಾಬಾದ್ ಕರ್ನಾಟಕದ ಜನರಿಗೆ ಏನು 5,000 ಕೋಟಿ ರೂಪಾಯಿ ಸರ್ಕಾರದ ಘೋಷಣೆ ಇದೆ. ಆ ಘೋಷಣೆ ಕ್ರಿಯಾಯೋಜನೆ ಮಾಡುವಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳು ವಿಫಲರಾಗಿದ್ದಾರೆ. ಇದರಿಂದಾಗಿ ಹೈದರಾಬಾದ್ ಕರ್ನಾಟಕದ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಆ ಡೆವಲಪ್ಮೆಂಟ್ಗೆ ಈ ಭಾಗದ 42 ಜನ ಶಾಸಕರುಗಳು ಮತ್ತು ಅಧಿಕಾರಿಗಳೇ ನೇರ ಹೊಣೆಗಾರರು. ಆ ಕಾರಣಕ್ಕಾಗಿ ಇವತ್ತು ನಾವು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಈ ಭಾಗದ ಜನಪ್ರತಿನಿಧಿಗಳಿಗೆ. ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಜನಪ್ರತಿನಿಧಿಗಳೇ ಇವತ್ತು ಹೈದರಾಬಾದ್ ಕರ್ನಾಟಕದ ಡೆವಲಪ್ಮೆಂಟ್ಗಾಗಿ 5,000 ಕೋಟಿ ರೂಪಾಯಿಯಲ್ಲಿ ಬರೀ 800 ಕೋಟಿ ರೂಪಾಯಿಯ ಎಕ್ಸ್ಪೆಂಡಿಚರ್ ಮಾಡಿರುವಂತ ಲಜ್ಜೆಗೆಟ್ಟಂತ ಅಧಿಕಾರಿಗಳೇ ಇದರಿಂದಾಗಿ ನಮ್ಮ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ವಿತೌಟ್ ಥರ್ಡ್ ಪಾರ್ಟಿ ಏನು 5,300 ಕೋಟಿಗಳನ್ನ ಬಿಲ್ ಮಾಡಿದಿರಿ. ಇವತ್ತು ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧಿಕಾರಿಗಳು ಬಂದು ಏನು ತನಿಖೆ ಮಾಡಿದಾಗ ಏನು PWD, PRE ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ಅಭಿಯಂತರಿಲ್ಲದೆ ಮೊಬೈಲ್ ವ್ಯಾನ್ಗಳಿಲ್ಲದೆ ಇವತ್ತು ಕಳಪೆ ಮಟ್ಟದ ಕಾಮಗಾರಿಗಳು ಕೂಡ ತೃಪ್ತಿದಾಯಕವಾಗಿರುವಂತ ವರದಿಗಳನ್ನ ಕೊಟ್ಟು ಮಂಡಳಿಯ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವಂತ ಕೆಲಸವನ್ನ ಇವತ್ತು PWD ಮತ್ತು PRE ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಏನು ಲೆಕ್ಚರ್ಗಳು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಈ PWD, PRE ಇಂಜಿನಿಯರ್ಗಳನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಮತ್ತು ಏನು ಈ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾವ ಅವುಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಮತ್ತು 5,300 ಕೋಟಿ ರೂಪಾಯಿ ಹಗರಣಕ್ಕೆ ಒಬ್ಬ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಅವರಿಂದ ತನಿಖೆಗೆ ಒಳಪಡಿಸಬೇಕು. ಇವೆಲ್ಲವನ್ನ ಇಟ್ಕೊಂಡು ಮತ್ತು ಈ ಭಾಗದಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಏನು ಮಂಡಳಿ ಅಧ್ಯಕ್ಷರ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಕರಪ್ಷನ್ ನಡೆದಿದೆ. ಅದು ನಾವು ಹೇಳ್ತಾ ಇಲ್ಲ, ಇವತ್ತು ಸರ್ಕಾರದ ವರದಿನೇ ಹೇಳ್ತಾ ಇದೆ. ಆ ವರದಿ ಅನ್ವಯ ಅಜಯ್ ಸಿಂಗ್ ಅವರನ್ನ ಆ ಮಂಡಳಿಯಿಂದ ಕೈ ಬಿಟ್ಟು ಅವರ ಮೇಲೆ ಕಾನೂನಾತ್ಮಕವಾಗಿ ತನಿಖೆಯನ್ನ ಮಾಡಿಸಬೇಕು. ಇವು ಎಲ್ಲ ಬೇಡಿಕೆಯನ್ನ ನಾವು ಇವತ್ತು ಸರ್ಕಾರದ ಮುಂದಿಡ್ತಾ ಇದ್ದೀವಿ. ಒಂದು ವಾರದೊಳಗಡೆ ಸರ್ಕಾರ ಇವು ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ ನಮಗೆ ಈ ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಒಂದು ವೇಳೆ ಇವರಿಗೆ ಕೈಲಿಂದ ಆಗಿಲ್ಲ ಅಂದ್ರೆ ನಾವು KKRDBಯನ್ನ ಮುತ್ತಿಗೆ ಹಾಕಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಏನ್ ಸರ್? ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆ ಅದು ಇದು ಅಂತ ಹೇಳಿ ನಮ್ಮ ಮುಗ್ಧ ಜನರಿಗೆ, ಕರ್ನಾಟಕದ ಜನರಿಗೆ ಒಂದ್ ಕಡೆ ಮೋಸ ಮಾಡಿದ್ರೆ, ಇವತ್ತು ಮತ್ತೊಂದ್ ಕಡೆ ಹೈದರಾಬಾದ್ ಕರ್ನಾಟಕದ ಜನರಿಗೆ 5,000 ಕೋಟಿ ಕೊಟ್ಟಿವಿ, 5,000 ಕೋಟಿ ಕೊಟ್ಟಿವಿ, 1 ರೂಪಾಯಿನೂ ಕೊಟ್ಟಿಲ್ಲ. ಇವರಿಗೆ ನಾಚಿಕೆ ಬರಬೇಕು. ಈಗ 2024-25ನೇ ಸಾಲಿನಲ್ಲೂ ಕೂಡ 5,000 ಕೊಟ್ಟಿಲ್ಲ. 2023-24ನೇ ಸಾಲಿನಲ್ಲೂ ಕೂಡ 5,000 ಕೊಟ್ಟಿಲ್ಲ. ಈಗೂ ಕೂಡ 5,000 ಕೋಟಿ ಕೊಟ್ಟಿವಿ ಅಂತೀರಿ, ಬರೀ 862 ಕೋಟಿ ರೂಪಾಯಿ ಮಾತ್ರ ಇವತ್ತು ಎಕ್ಸ್ಪೆಂಡಿಚರ್ ಆಗಿದೆ. ಇವತ್ತು ಬರೀ ಜಂಬ ಕೊಚ್ಕೊಂಡು ಹೈದರಾಬಾದ್ ಕರ್ನಾಟಕದ ಜನರಿಗೆ ಸುಳ್ಳು ಭರವಸೆಗಳನ್ನ ನೀಡಿ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ, ಮುಗ್ಧ ಜನರಿಗೆ ಮೋಸ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ.